ಎಲ್ಲರಿಗೂ ಅನ್ವೀಕ್ಷಾ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಈ ಸಂಚಿಕೆಯಲ್ಲಿ ನಿನ್ನೆ ಪ್ರೀತಿಸುವ ಎಂದು ಕಥೆಯ ಮುಂದುವರೆದ ಭಾಗವನ್ನು ನೋಡೋಣ. ಹಿಂದಿನ ಸಂಚಿಕೆಯಲ್ಲಿ ವಿನುತಾ ಅಭಿರಾಮ್ಗೆ ವಿಚಿತ್ರವಾಗಿ ಕಾಫಿಯನ್ನು ಮಾಡಿಕೊಟ್ಟು ಕ್ಲಾಸಿಗೆ ಬಂದು ಕುಳಿತವಳು ಅನ್ಯಮನಸ್ಕಳಾಗಿ ಇದ್ಲು. ಮುಂದೇನಾಗುತ್ತೆ ಅನ್ನೋದನ್ನು ನಾವು ಈಗ ನೋಡೋಣ. ಕ್ಲಾಸಿಗೆ ಬಂದಾಗಲಿಂದ ಗೆಳತಿಯನ್ನು ಗಮನಿಸಿದ ಮೈಥಿಲಿ ಅವಳು ಅನ್ಯಮನಸ್ಕಳಾಗಿ ಕುಳಿತಿರುವುದನ್ನು ನೋಡಿ, ವಿನು ಏನೇ ಯೋಚನೆ ಮಾಡ್ತಿದ್ಯಾ, ಏನಾಯಿತು ಅಂತ ಗೆಳತಿಯ ಕೈ ಹಿಡಿದು ಕೇಳಿದ್ಲು. ಒಂದು ಕ್ಷಣ ಎಚ್ಚೆತ್ತ ವಿನುತಾ, ಏನಿಲ್ಲ ಕಣೆ, ಹಾಗೆ ಏನೋ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ, ಇನ್ನೇನೂ ಇಲ್ಲ ಎಂದು ಪಾಠದ ಕಡೆಗೆ ಒತ್ತಾಯಪೂರ್ವಕವಾಗಿ ಗಮನ ಕೊಟ್ಟಳು. ಇತ್ತ ಅಭಿರಾಮ್ ಕಾಲೇಜಿನಿಂದ ಆಫೀಸ್ ಕಡೆ ಹೋಗುವ ಮುನ್ನ ಒಮ್ಮೆ ಮೈಥಿಲಿ ವಿನುತಾ ಇದ್ದ ಕ್ಲಾಸ್ ಕಡೆ ಬಂದು ಅವರಿಗೆ ತಿಳಿಯದ ಹಾಗೆ ಅವರನ್ನು ನೋಡಿಕೊಂಡು ಹೋಗಿದ್ದ. ವಿನುತಾ ಗೆಳತಿಯ ಮಾತಿಗೆ ಒತ್ತಾಯಪೂರ್ವಕವಾಗಿ ಪಾಠದ ಕಡೆಗೆ ಗಮನ ಕೊಟ್ಟರು. ಹೊರಗಲ್ಲೆಲ್ಲೋ ಒಂದು ಕಡೆ ಅಭಿರಾಮ್ ಕಂಡಂತೆ ಆದಾಗ ಕಿಟಕಿಯಲ್ಲಿ ಆಚೆ ನೋಡಿದ್ಲು. ಅವನಲ್ಲಿ ಎಲ್ಲೂ ಕಾಣಿಸದೇ ಇದ್ದಾಗ ಇವಳ ಮುಖ ಸಣ್ಣದಾಗಿತ್ತು. ವಿನುತಾ ತನಗೆ ಕಾಣಿಸ್ಬೇಕು, ಆದರೆ ತಾನು ಅವಳಿಗೆ ಕಾಣಿಸ್ಬಾರ್ದು. ಆ ರೀತಿಯಾಗಿ ಅವಿತು ನಿಂತಿದ್ದ ಅಭಿರಾಮ್ ದೂರದಿಂದಲೇ ಅವಳನ್ನು ನೋಡಿ ಮುಗುಳ್ನಾಗೆ ಬೀರಿ ಅಗ್ನಿ ಮಾತೆಗೆ ಬೆಲೆ ಕೊಟ್ಟು ತನ್ನ ಕೆಲಸದ ಕಡೆ ಗಮನ ಕೊಡೋದಕ್ಕೆ ಅಂತ ಆಫೀಸ್ಗೆ ಹೋಗಿದ್ದ. ಕ್ಲಾಸಲ್ಲಿ ಕುಳಿತ ವಿನುತಾ ಮನಸ್ಸಲ್ಲಿ ಪಾಪ ಪ್ರಜ್ಞೆ ಕಾಡೋಕ್ಕೆ ಶುರುವಾಯಿತು. ಅವರು ಏನೋ ಪಾಪ ಜಸ್ಟ್ ಒಂದು ಕಪ್ ಸ್ಟ್ರಾಂಗ್ ಕಾಫಿ ಕೇಳಿದ್ರು ಅಷ್ಟೆ, ಅದಕ್ಕೆ ನಾನು ಹಾಗೆಲ್ಲ ಮಾಡಬೇಕಿತ್ತಾ? ನನ್ನ ಬಗ್ಗೆ ಏನು ಅಂದ್ಕೊಂಡಿರಲ್ಲ ಅವರು, ಪಾಪ. ಆ ಕಾಫಿ ಕುಡಿದು ಅವ್ರ ಕಥೆ ಏನಾಗಿದೆಯೋ ಏನೋ. ಒಂದು ವೇಳೆ ಅವರಿನ್ನೂ ಅಗ್ನಿಸರ್ ಚೇಂಬರಲ್ಲೇ ಇದ್ದರೆ ಮೊದಲು ಹೋಗಿ ಅವ್ರ ಹತ್ರ ಒಂದು ಸಾರಿ ಕೇಳಿಬಿಡಬೇಕು ಎಂದುಕೊಂಡಾಗ ಮನಸ್ಸು ತುಸು ನಿರಾಳವಾಯಿತು. ಆದರೆ ಮತ್ತೊಂದು ಕ್ಷಣ ಅವಳ ಬುದ್ಧಿ, ವಿನು ನೀನು ಏನು ಮಾಡ್ತಾಯಿದ್ದೀಯ ಅನ್ನೋ ಪರಿಜ್ಞಾನ ಆದರೂ ಇದೆಯಾ ನಿನಗೆ? ಅಲ್ಲ ಕಣೆ, ಆ ಚಿಂಪಾಂಜಿ ಮೂತಿಯವನು ನಿನಗೆ ಇವತ್ತು ಅಷ್ಟೆಲ್ಲ ಕಾಟ ಕೊಟ್ಟಿದ್ದಾನೆ, ಹೋಗಿ ನೀನು ಅವನ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಿದ್ದೀಯಲ್ಲ, ನಿನಗೇನು ಬುದ್ಧಿ ಇಲ್ವಾ ಸ್ವಲ್ಪನೂ? ಅಲ್ಲ ಕಣೆ, ಹೋಗಿ ನೀನೇ ನಾನು ಈ ರೀತಿ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಸಿಕ್ಕಾಕೊಂಡು ಬೀಳ್ತೀಯಾ? ಮೊದಲೇ ಆ ಅಗ್ನಿ ಕಣ್ಣಲ್ಲೇ ಕೆಂಡ ಕಾರ್ತಾರೆ, ಇನ್ನು ಅವ್ರ ತಮ್ಮನಿಗೆ ನೀನು ಹೀಗೆಲ್ಲ ಮಾಡಿದ್ದೀಯ ಅಂತ ಗೊತ್ತಾದರೆ ನಿನ್ನ ಕತೆ ಮುಗೀತು ಎಂದು ಬುದ್ಧಿ ಅವಳಿಗೆ ಎಚ್ಚರಿಕೆ ನೀಡಿತ್ತು. ವಿನುತಾ ಈಗ ತನ್ನೊಳಗೆ ಸರಿ ತಪ್ಪುಗಳ ತರ್ಕಕ್ಕೆ ಬಿದ್ಲು. ಒಂದು ಕಡೆ ಮನಸ್ಸು ನೀನು ಮಾಡಿದ ತಪ್ಪು ಅವ್ರ ಬಳಿ ಹೋಗಿ ಕ್ಷಮೆ ಕೇಳು ಅಂತ ಹೇಳಿದರೆ, ಇನ್ನೊಂದು ಕಡೆ ಬುದ್ಧಿ ಬೇಡ, ಅಗ್ನಿಗೆ ತಿಳಿದ್ರೆ ನೀನು ತಿತ್ತಿ ಗ್ಯಾರಂಟಿ ಅಂತ ಹೆದರಿಸ್ತಿತ್ತು. ನಿರ್ಧಾರಕ್ಕೆ ಬರೋದು ಅವಳಿಗೆ ತುಸು ಕಷ್ಟವೇ ಆಗ್ಬಿಡ್ತು. ವಿನುತಾ ಪಕ್ಕದಲ್ಲೇ ಕುಳಿತಿದ್ದ ಮೈಥಿಲಿ ಬದಲಾಗ್ತಾ ಇರೋ ಅವಳ ಮುಖಭಾವವನ್ನು ಗಮನಿಸ್ತಾನೇ ಇದ್ಲು. ಯಾಕೆ ಇವಳು ಆಗಿಂದ ಇಷ್ಟು ಸಪ್ಪಗಿದ್ದಾಳೆ, ಏನಾಗಿದೆ ಇವಳಿಗೆ? ಕ್ಲಾಸ್ ಮುಗಿಲಿ ಆಮೇಲೆ ವಿಚಾರಿಸೋಣ, ಮೈಥಿಲಿ ಮನಸ್ಸಲ್ಲೇ ಹೇಳಿಕೊಂಡು ಸುಮ್ಮನೆ ಕುಳಿತಿದ್ಲು. ಇತ್ತ ಆಫೀಸಿಗೆ ಬಂದ ಅಭಿರಾಮ್ ಕೆಲಸ ಮಾಡೋದನ್ನು ಬಿಟ್ಟು ತನ್ನ ಕುಂಬಳಕಾಯಿ ಬಗ್ಗೆ ಯೋಚಿಸ್ತಾ ಕುಳಿತಿದ್ದ. ಅವಳನ್ನು ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳಿದರೆ ಇನ್ನೇನೋ ಮಾಡ್ಕೊಂಡು ಬಂದು ಕೊಟ್ಟಿದ್ದನ್ನು ನೆನೆದು ಅದರ ಹಿಂದೆಯೇ ಅಗ್ನಿ ನಿಮ್ಮ ಮದುವೆ ಅಂತೆಲ್ಲ ಹೇಳಿದ್ದು ಕೂಡ ನೆನಪಾಯಿತು. ಲೇ ಕುಂಬಳಕಾಯಿ, ಅಗ್ರಜ ಹೇಳಿದ ಹಾಗೆ ನೀನೇನಾದರೂ ನಿಜವಾಗಿಯೂ ನಿನ್ನ ಮದುವೆ ಆದರೆ ಪ್ರತಿದಿನ ನನಗೆ ಇದೇ ಥರ ಮಾಡಿಕೊಡಲ್ಲ ತಾನೇ ನೀನು ಅಂತ ತನ್ನ ಮೊಬೈಲಲ್ಲಿ ಕದ್ದು ತೆಗೆದ ವಿನುತಾ ಫೋಟೋ ನೋಡಿಕೊಂಡು ಮಾತಾಡ್ತಾ ಇದ್ದ. ಹೇಗಾದರೂ ಮಾಡಿ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅನ್ನೋ ವಿಷಯವನ್ನು ನಿನಗೆ ಹೇಳಬೇಕಲ್ಲ, ಹೇಗೆ ಹೇಳಲಿ ಅಂತ ಯೋಚನೆಗೆ ಬಿದ್ದವ, ಅದಕ್ಕೂ ಮೊದಲು ನಾನು ನಿನ್ನ ಜೊತೆ ಕ್ಲೋಸ್ ಆಗಬೇಕು, ಹೀಗೆ ಇಬ್ಬರು ಒಳ್ಳೆ ಎಣ್ಣೆ ಸೀಗೆಕಾಯಿ ಥರ ಇದ್ದರೆ ಆಗಲ್ಲ, ಕಡೆ ಪಕ್ಷ ಫ್ರೆಂಡ್ಸ್ ಆದರೂ ಆಗಬೇಕಲ್ಲ, ಅಷ್ಟಕ್ಕೆ ಆದರೂ ಹೇಗಾದರೂ ಮಾಡಿ ನಾನು ನಿನ್ನ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೋಬೇಕು, ಹೇಗೆ ಅಂತ ಮತ್ತೆ ಯೋಚನೆಗೆ ಬಿದ್ದ. ಎಷ್ಟೋ ಹೊತ್ತು ಯೋಚಿಸುತ್ತಾ ಕುಳಿತವನಿಗೆ ಕೊನೆಗೊಂದು ಉಪಾಯ ಸಿಕ್ಕಿತ್ತು. ಎಸ್, ಹೀಗೆ ಮಾಡೋಣ, ಇದು ವರ್ಕೌಟ್ ಆಗಬಹುದು, ಟ್ರೈ ಮಾಡೋದ್ರಲ್ಲಿ ತಪ್ಪೇನೂ ಇಲ್ವಲ್ಲ ಹೇಳಿಕೊಂಡು ತನ್ನ ಕೆಲಸದ ಕಡೆಗೆ ಗಮನ ಕೊಟ್ಟಿದ್ದ ಅಭಿರಾಮ್. ತನ್ನ ಕೆಲಸದ ಕಡೆಗೆ ಗಮನ ಕೊಟ್ಟ ಅಭಿರಾಮ್ಗೆ 5 ವರ್ಷಗಳ ನಂತರ ತನ್ನ ಅಗ್ರಜನನ್ನು ನೋಡಿದ್ದು. ಎಷ್ಟೋ ವರ್ಷಗಳಿಂದ ಅವನನ್ನು ನೋಡಿಯೇ ಇರಲಿಲ್ಲ, ಹಾಗಾಗಿ ಅವನ ಬರುವಿಕೆಗಾಗಿ ಕಾದಂತೆ ಆಗಿತ್ತು. ಅವನ ಜೊತೆಗೆ ಆಡಲು ಮಾತುಗಳು ಸಾಕಷ್ಟು ಇದ್ವು. ಅಂದಿನ ದಿನವೆಲ್ಲ ಅವನಿಗೆ ಯಾಕೋ ಸಮಯ ಅನ್ನೋದು ತುಂಬ ಸ್ಲೋ ಆಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊತಾ ಹೋಗ್ತಾ ಇದೆಯೋ ಅಂತ ಅನ್ನಿಸ್ಬಿಡ್ತು. ಪ್ರತಿ 5-5 ನಿಮಿಷಕ್ಕೂ ಟೈಮ್ ನೋಡ್ತಾಲೆ ತನ್ನ ಕೆಲಸ ಮಾಡ್ತಿದ್ದವನಿಗೆ ಎಷ್ಟು ಬೇಗ ಸಂಜೆ ಆಗುತ್ತೋ ಅಂತ ಅನ್ನಿಸ್ಬಿಡ್ತಿತ್ತು. ಎಷ್ಟು ಬೇಗ ಮತ್ತೆ ತನ್ನ ಅಗ್ರಜನ ನೋಡ್ತೀನಿ, ಅವ್ರ ಜೊತೆಗೆ ಸರಿಯಾಗಿ ಮಾತಾಡ್ತೀನಿ ಅಂತ ಅನ್ನಿಸ್ಬಿಡ್ತಿತ್ತು. ಹಾಗಾಗಿ ಎಂದಿಗಿಂತಲೂ ತುಸು ಹೆಚ್ಚೇ ಬೇಗ ಮನೆಗೆ ಹೋಗೋ ಆತುರ ಕಾತುರ ಅವನ ಮುಖದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಶ್ರೀರಕ್ಷಾ ಶಿಕ್ಷಣ ಸಂಸ್ಥೆಯಲ್ಲಿ ಅಗ್ನಿ ಮಧ್ಯಾಹ್ನ ಊಟದ ಸಮಯದ ತನಕವೂ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಆಫೀಸ್ ಕೆಲಸಗಳನ್ನು ನೋಡಿ ಮುಗಿಸಿದ್ದ.
ಮತ್ತೆ ಅವನಿದ್ದಲ್ಲಿ ಬಂದಿದ್ದರು ಮೈಥಿಲಿ ಮತ್ತು ವಿನುತಾ. ಊಟದ ಸಮಯ ಆಗಿತ್ತಲ್ಲ, ಅವನನ್ನು ಸ್ವಲ್ಪ ವಿಚಾರಿಸ್ಕೊಂಡು ಹೋಗೋದಿಕ್ಕೆ ಅಂತ. ಒಳಗೆ ಬಂದವರು, ಶ್ರೀರಾಮ್ ಸರ್, ನಿಮಗೆ ಊಟಕ್ಕೆ ಇಲ್ಲೇ ತರಬೇಕಾ ಅಥವಾ ಕ್ಯಾಂಟೀನಿಗೆ ಬರ್ತೀರಾ? ಮೈಥಿಲಿ ಧೈರ್ಯ ಮಾಡಿ ಕೇಳೋದನ್ನು ಕೇಳಿದ್ಲು. ಅದೇ ರೀತಿ ಪ್ರತಿಯಾಗಿ ಸೆಕೆಂಡಿನಲ್ಲೇ ಅಗ್ನಿಯ ಕೆಂಗಣ್ಣಿನ ಉರಿನೋಟಕ್ಕೆ ಗುರಿಯಾಗಿದ್ಲು ಮೈಥಿಲಿ. ಬರೀ ಒಂದು ಊಟದ ಬಗ್ಗೆ ವಿಚಾರಿಸಿದ್ದಕ್ಕೆ ಅಗ್ನಿ ಮೈಥಿಲಿಯ ಮೇಲೆ ಯಾಕೆ ಅಷ್ಟೊಂದು ಕೋಪ ಮಾಡಿಕೊಂಡ? ಅವನ ಕೋಪ ಮೈಥಿಲಿಗೆ ಏನಾದರೂ ಪರಿಣಾಮ ಬೀರ್ಬೋದಾ? ಮೈಥಿಲಿ ಅಗ್ನಿಯ ಕೋಪವನ್ನು ಹೇಗೆ ಎದುರಿಸ್ತಾಳೆ? ಇದೆಲ್ಲವನ್ನು ನಾವು ನಿನ್ನೆ ಪ್ರೀತಿಸುವ ಎಂದು ಕಥೆಯ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇವತ್ತಿನ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಅನ್ವೀಕ್ಷಾ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ಸಂಚಿಕೆಗಾಗಿ ಕಾದು ನೋಡಿ. ಧನ್ಯವಾದಗಳು.